ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಂದು ರಥಸಪ್ತಮಿ. ಭೂಮಿಯಲ್ಲಿನ ಸಕಲ ಜೀವರಾಶಿಗಳ ಚಟುವಟಿಕೆಗಳು ಸೂರ್ಯನಿಂದನೇ ನಡೆಯುತ್ತಿದೆ. ಸೂರ್ಯನಿಲ್ಲದೆ ಜೀವನವೇ ಇಲ್ಲ. ಇಂತಹ ಸೂರ್ಯದೇವನ ಜನ್ಮದಿನವಾದ ಈ ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ, ಸೂರ್ಯ ಮಂತ್ರ, ಸೂರ್ಯೋದಯ ಸ್ನಾನ ಮಾಡುವುದರಿಂದ ಸೂರ್ಯದೇವನು ತೃಪ್ತನಾಗುತ್ತಾನೆ. ಜಗತ್ತನ್ನು ಬೆಳಗುವ ಸೂರ್ಯದೇವನಿಗೆ ಗೌರವಿಸುವ ಸಲುವಾಗಿ ಈ ರಥಸಪ್ತಮಿಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆ. ರಥಸಪ್ತಮಿಯಂದು ಎಕ್ಕದ ಎಲೆಗಳನ್ನು ಬಳಸಿ ಸ್ನಾನ ಮಾಡುವುದು ವಿಶೇಷ. ಎಕ್ಕದ ಎಲೆಗಳು ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಳ್ಳುವುದರಿಂದ ಈ ಎಲೆಗಳು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು, ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಔಷಧೀಯ ಅಂಶಗಳಿರುವ ಎಲೆಗಳನ್ನು ಬಳಸಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿನ ಅನೇಕ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ಈ ಶುಭ ದಿನದಂದು 7 ಎಕ್ಕದ ಎಲೆಗಳನ್ನು ತಂದು ಶುಚಿ ಮಾಡಿ, 1 ಎಲೆಯನ್ನು ತಲೆಯ ಮೇಲೆ, 2 ಎಲೆಯನ್ನು ಭುಜದ ಮೇಲೆ, 2 ಎಲೆಯನ್ನು ತೊಡೆಯ ಮೇಲೆ, ಇನ್ನೆರಡು ಎಲೆಯನ್ನು ಪಾದದ ಮೇಲೆ ಇರಿಸಿ ಪೂರ್ವಾಭಿಮುಖವಾಗಿ ಕುಳಿತು ಆದಿತ್ಯ ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡುವುದರಿಂದ ನಮ್ಮ ದೇಹದ ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಆರೋಗ್ಯದ ಅಧಿಪತಿಯಾದ ಸೂರ್ಯದೇವನಿಗೆ ಇಂದು ತಾಮ್ರದ ತಂಬಿಗೆಯಲ್ಲಿ ನೀರು ತುಂಬಿ ಕುಂಕುಮ, ಅಕ್ಷತೆ, ಕೆಂಪು ಹೂವನ್ನಿಟ್ಟು ಅರ್ಘ್ಯವನ್ನು ಸಮರ್ಪಿಸಿದರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ. ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ, ಸಮುದ್ರ, ಸರೋವರ, ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ. ನದಿ ಸ್ನಾನ ಮಾಡಲು ಸಾಧ್ಯವಾಗದೇ ಇರುವವರು ಮನೆಯಲ್ಲಿಯೇ ಸೂರ್ಯೋದಯಕ್ಕೆ ಸರಿಯಾಗಿ ಸ್ನಾನ ಮಾಡಿ ಅರ್ಘ್ಯವನ್ನು ಸಮರ್ಪಿಸಬಹುದು. ಇದರಿಂದಾಗಿ ಆಯುಷ್ಯ, ಆರೋಗ್ಯ, ಸಂಪತ್ತು ಲಭಿಸುವುದಲ್ಲದೆ ಸೂರ್ಯನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆಂದು ಪುರಾಣಗಳು ಸಾರಿ ಸಾರಿ ಹೇಳುತ್ತವೆ. ಇಂದು ಸೂರ್ಯದೇವನಿಗೆ ಗೋಧಿಯಿಂದ ಮಾಡಿದ ನೈವೇದ್ಯವನ್ನು ಸಮರ್ಪಿಸುವುದು ತುಂಬಾ ಶ್ರೇಷ್ಠ. ಗೋಧಿಯಿಂದ ಮಾಡಿದ ಯಾವುದೇ ನೈವೇದ್ಯವನ್ನು ನೀವು ದೇವರಿಗೆ ಅರ್ಪಿಸಬಹುದು. ಹಬ್ಬಗಳು ಪ್ರತಿ ವರ್ಷ ಬರುತ್ತವೆ ಹೋಗುತ್ತವೆ. ಆದರೆ ಅವುಗಳ ಆಚರಣೆಯ ಹಿಂದಿನ ಅರ್ಥವನ್ನು, ವೈಜ್ಞಾನಿಕ ಅಂಶಗಳನ್ನು ಅರಿತಾಗ ಮಾತ್ರ ಹಬ್ಬ ಅರ್ಥಪೂರ್ಣ ಆಚರಣೆಯಾಗುತ್ತದೆ. ದೇವರ ಪೂಜೆ ಮಾಡಿ ಏನೆಲ್ಲ ಒಳ್ಳೆಯದಾಯಿತು ಅಂತ ಕೇಳೋರಿರ್ತಾರೆ. ದೇವರ ಪೂಜೆ ಮಾಡಿ ಏನೇನು ಕೆಟ್ಟದಾಗಿಲ್ಲ ನಮಗೆ ಅಂತ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ನಾವು ಎಷ್ಟು ಪುಣ್ಯವಂತರು ಅಂತ. ಸುಮ್ಮನೆ ನಮಗೆ ಕೈಗೆಟಕದೇ ಇರೋ ವಿಚಾರಗಳನ್ನು ಮುಂದಿಟ್ಕೊಂಡು ಬೇಸರ ಮಾಡಿಕೊಂಡು ಕೂತ್ಕೊಳ್ಳೋ ಬದಲು ನಿಮಗೆ ಸಿಕ್ಕಿರುವ ಜೀವನವನ್ನು ಇನ್ನೂ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಲು ಏನು ಮಾಡಬೇಕು, ನಾನೇನು ಮಾಡ್ತಾ ಇದ್ದೀನಿ ಅಂತ ಆಲೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡೋದ್ರಿಂದ ಖಂಡಿತ ಒಳ್ಳೆಯ ಜೀವನ ನಿಮ್ಮದಾಗುತ್ತೆ. ಮನೆಯಲ್ಲಿ ಹಬ್ಬಗಳು ಬಂತೆಂದರೆ ಹೊಸ ಬಗೆಯ ಉತ್ಸಾಹ ನಮ್ಮಲ್ಲಿ ಗೊತ್ತೇ ಆಗದಂತೆ ನಮ್ಮನ್ನು ಆವರಿಸಿ ಬಿಡುತ್ತದೆ. ದೇವರ ಪೂಜೆ ಎಲ್ಲ ಮುಗಿಯುವವರೆಗೂ ಹಸಿವು ಬಾಯಾರಿಕೆಗಳು ನಮಗೆ ನೆನಪೇ ಆಗುವುದಿಲ್ಲ. ನಾವು ಅಂದುಕೊಂಡಂತೆ ಸರಿಯಾದ ಸಮಯಕ್ಕೆ ಪೂಜೆ ಆಗಿಬಿಟ್ಟರೆ ಸಾಕು, ಅದೇ ನಮಗೆ ದೊಡ್ಡ ಸಮಾಧಾನ. ಅಷ್ಟೇ ಅಲ್ಲದೆ ಹಬ್ಬದ ದಿನ ಭಗವಂತನ ಸನ್ನಿಧಿಯಲ್ಲಿ ದೇವರ ದರ್ಶನ ಮಾಡಿದರೆ ಆ ದಿನ ಸಾರ್ಥಕ ಎನಿಸಿಬಿಡುತ್ತದೆ. ನಾವು ಇಂದು ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀ ಲಕ್ಷ್ಮೀ ರಂಗನಾಥನ ರಥೋತ್ಸವವನ್ನು ಕಣ್ತುಂಬಿಕೊಂಡು ಶ್ರೀ ಲಕ್ಷ್ಮೀ ರಂಗನಾಥನ ದರ್ಶನ ಮಾಡಿ ತಾಯಿ ಮಹಾಲಕ್ಷ್ಮಿಗೆ ವಸ್ತ್ರ ಕಾಣಿಕೆಯನ್ನು ಕೊಟ್ಟು ತಂದೆ ತಾಯಿಯ ಆಶೀರ್ವಾದ ಪಡೆದು ಹೊರಗಡೆ ಬಂದ್ವಿ. ನಮ್ಮ ಹಬ್ಬಗಳು, ನಮ್ಮ ಆಚಾರ ವಿಚಾರಗಳು, ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತಹ ಪದ್ಧತಿಗಳು ಇವತ್ತಿಗೂ ನಮ್ಮನ್ನು ಕಾಪಾಡುವ ಶಕ್ತಿಗಳಾಗಿವೆ ಅಂದರೆ ತಪ್ಪಾಗಲ್ಲ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಲಕ್ಷ್ಮೀ ರಂಗನಾಥನ ಸಂಪೂರ್ಣ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಸಿಗಲಿ ಎಂದು ಹಾರೈಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು.
ಸನ್ಮಂಗಳಾನಿ ಭವಂತು.